ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕೋಡ್ಬೇಳೆ ಮಾಡೋದನ್ನು ನೋಡೋಣ. ಮೊದಲಿಗೆ ಒಲೆ ಮೇಲೆ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಇಟ್ಕೊಂಡಿದ್ದೀವಿ. ಅದರ ಮೇಲೆ ಹೋಲಿರುವಂತಹ ಒಂದು ಪ್ಲೇಟನ್ನು ಇಟ್ಕೊಂಡಿದ್ದೀವಿ. ಹಾಗೆ ಇಲ್ಲಿ ಹಿಟ್ಟನ್ನು ಮೊದಲು ಜರಡಿ ಹಿಡಿದುಕೊಳ್ತಾ ಇದ್ದೀವಿ. ಇಲ್ಲಿ ಮೈದಾ ಹಿಟ್ಟನ್ನು ತಗೊಂಡಿದ್ದೀವಿ. ಮೈದಾ ಹಿಟ್ಟು ಹೆಲ್ತ್ಗೆ ಅಷ್ಟೊಂದು ಒಳ್ಳೆಯದಲ್ಲ, ಆದರೆ ಮೈದಾ ಹಿಟ್ಟು ಯಾವಾಗಾದರೂ ಒಂದು ಸಲ ತಗೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಂತ ಅಂದ್ಕೊಳ್ತೀನಿ. ಹೊರಗಡೆಯಿಂದ ಯಾವಾಗಾದರೂ ಫುಡ್ ತಿಂತಾನೆ ಇರ್ತೀವಿ ಅಲ್ವಾ, ಹಾಗಾಗಿ ಮನೆಯಲ್ಲಿಯೇ ಈ ಥರ ಮಾಡಿಕೊಂಡು ಚೆನ್ನಾಗಿರುವ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಹಾಗಾಗಿ ಯಾವಾಗಾದರೂ ಒಂದು ಸಲ ಮಾಡಿಕೊಂಡ್ರೆ ತಪ್ಪೇನಿಲ್ಲ ಅಂತ ಅಂದ್ಕೊಳ್ತೀನಿ. ಇಲ್ಲಿ ಯಾವ ಅಡುಗೆಯನ್ನು ಯಾವುದರಿಂದ ಮಾಡಬೇಕೋ ಅದರಿಂದನೇ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಈ ಕೋಡ್ಬೇಳೆ ಅಂತೂ ತುಂಬಾ ಟೇಸ್ಟಿಯಾಗಿ ಇರುತ್ತೆ. ರೆಡಿಮೇಡ್ ತರ್ತೀವಿ ಅಲ್ವಾ, ಆ ಥರ ಇರುತ್ತೆ. ಹಾಗಾಗಿ ಇಲ್ಲಿ 1 kg ಮೈದಾ ಹಿಟ್ಟಿಗೆ 1/2 kg ಪುಟಾಣಿ ಹಿಟ್ಟನ್ನು ಹಾಕ್ಕೊಳ್ತೀವಿ. ಇಲ್ಲಿ ಬರೀ ಮೈದಾ ಹಿಟ್ಟನ್ನೇ ಮೊದಲು ಸ್ಟೀಮ್ ಮಾಡ್ಕೊಳ್ಬೇಕಾಗುತ್ತೆ, ಹಬೆಯಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ. ಹಾಗಾಗಿ ಒಂದು ಬಟ್ಟೆಯಲ್ಲಿ ಕ್ಲೀನಾಗಿ ಜರಡಿ ಹಿಡಿದುಕೊಂಡು ಅದನ್ನು ಈ ಥರ ಗಂಟು ಕಟ್ಕೊಂಡು ನೀರೇನು ಇಟ್ಕೊಂಡಿದ್ದೀವಿ ಅಲ್ವಾ, ಆ ಪಾತ್ರೆ ಮೇಲೆ, ಆ ಪ್ಲೇಟ್ ಮೇಲೆ, ಹೋಲಿರುವಂತಹ ಪ್ಲೇಟ್ನಲ್ಲಿ ಇಟ್ಕೊಳ್ತಾ ಇದ್ದೀವಿ. ಮತ್ತು ಅದರ ಮೇಲೆ ಸ್ಟೀಲ್ ಬುಟ್ಟಿಯನ್ನು ಮುಚ್ಕೊಳ್ತಾ ಇದ್ದಾರೆ. ಹಾಗೆ ಅದರ ಮೇಲೆ ಮತ್ತೆ ಭಾರ ಇರುವಂತಹ ಒಂದು ಪುಟಾಣಿಯನ್ನು ಇಟ್ಕೊಳ್ತಾ ಇದ್ದಾರೆ. ಇದಕ್ಕೆ ಕಲುಬತ್ ಅಂತ ಕೂಡ ಕರಿತೀವಿ. ಹಾಗಾಗಿ ಇದನ್ನು ಇವಾಗ ಚೆನ್ನಾಗಿ ಬೇಯಿಸೋದಕ್ಕೆ ಇಟ್ಕೊಳ್ಬೇಕು. ಹಬೆಯಲ್ಲಿ ಚೆನ್ನಾಗಿ ಬೇಯುತ್ತೆ ಇದು. ಇದನ್ನು ಚೆನ್ನಾಗಿ ಸ್ಟೀಮ್ ಆದ ನಂತರ ಇದನ್ನು ಕೆಳಗಡೆ ತೆಗೆದುಕೊಂಡು ಒಂದು 10 ನಿಮಿಷ ಆ ಥರನೇ ಮುಚ್ಚಿ ಇಟ್ಕೊಳ್ಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಮೇಲ್ಗಡೆ ಮುಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ, ಒಳಗಡೆ ಸ್ವಲ್ಪ ಗಟ್ಟಿ ಆಗಿರುತ್ತೆ. ಆ ಥರ ಆಗಬೇಕು ಅದು. ಅದಾದ ನಂತರ ಇಲ್ಲಿ ನೋಡಿ ಮತ್ತೆ ಒಂದು 10 ನಿಮಿಷ ಇರಲಿ ಇದೇ ಥರ ಅಂತಂದ್ಬಿಟ್ಟು ಇಟ್ಕೊಂಡ್ರು. ಇವಾಗ ತೆಗಿತಾ ಇದ್ದಾರೆ, ಸ್ವಲ್ಪ ಆರಿದೆ. ಇದನ್ನು ತಗೊಂಡು ಮತ್ತೆ ಇದನ್ನು ಜರಡಿ ಹಿಡಿದುಕೊಳ್ಬೇಕಾಗುತ್ತೆ. ಇಲ್ಲಿ ನೋಡಿ ಇವಾಗ ಗಂಟನ್ನು ಬಿಚ್ಕೊಳ್ತಾ ಇದ್ದಾರೆ. ಇದರ ಜೊತೆಗೇ ಪುಟಾಣಿ ಹಿಟ್ಟನ್ನು ಕೂಡ ಇವಾಗ ಹಾಕ್ಕೊಳ್ತಾರೆ. ನೀವು ಯಾವ ಥರ ಮಾಡ್ತೀರಾ ಅಂತ ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ. ಬೆರಕೆ ಹಿಟ್ಟಂತ ಕೂಡ ಮಾಡಿಕೊಂಡು ಮಾಡ್ತಾರೆ, ಆದರೆ ಇದನ್ನು ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಕಾರುಣ್ಣಿಗೆ ಒಂದು 2 ದಿವಸ ಮೊದಲೇ ಕರ್ಜಿಕಾಯಿ, ಕೋಡ್ಬೇಳೆ ಎಲ್ಲವನ್ನು ಜಾಯಿಂಟ್ ಫ್ಯಾಮಿಲಿ ಇದ್ದವರು ಮಾಡ್ಕೊಳ್ತಾ ಇದ್ರು. ಆವಾಗ ನಾವು ಕೂಡ ತುಂಬಾ ಮಾಡ್ತಾ ಇದ್ವಿ. ಇವಾಗ ಮನೆಯಲ್ಲಿ ಹೆಚ್ಚು ಮಕ್ಕಳು ಕೂಡ ಹಾಸ್ಟೆಲಲ್ಲಿ ಇರ್ತಾರೆ, ಮನೆಯಲ್ಲಿ ಇರೋದಿಲ್ಲ. ಹಾಗೆ ಮನೆಯಲ್ಲಿ 2-3 ಜನ ಇರೋದ್ರಿಂದ ಹೆಚ್ಚು ಮಾಡೋದಕ್ಕೆ ಹೋಗೋದಿಲ್ಲ. ಯಾವಾಗ ಹಬ್ಬ ಇರುತ್ತೆ ಅಲ್ವಾ, ಅವತ್ತಿನ ದಿವಸನೇ ಸ್ವಲ್ಪ ಮಾಡಿಕೊಂಡು ನೈವೇದ್ಯ ಮಾಡಿ ಬಿಡ್ತಾರೆ. ಇಲ್ಲಾಂದರೆ ಅವಾಗ ಮಾಡಿಕೊಂಡು ಒಂದು 8 ದಿವಸನಾದರೂ ತಿಂತಾಯಿದ್ರು. ಇಲ್ಲಿ ನೋಡಿ ಮೈದಾ ಹಿಟ್ಟನ್ನು ಜರಡಿ ಹಿಡ್ಕೊಂಡು ಮತ್ತು ಪುಟಾಣಿ ಕೂಡ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದಾರೆ. ಆ ಹಿಟ್ಟನ್ನು ಕೂಡ ಇಲ್ಲಿ ಜರಡಿ ಹಿಡ್ಕೊಳ್ತಾ ಇದ್ದಾರೆ. 1 kg ಮೈದಾ ಹಿಟ್ಟಿಗೆ 1/2 kg ಪುಟಾಣಿ ಹಿಟ್ಟನ್ನು ತಗೊಂಡಿದ್ದಾರೆ. ಇದಕ್ಕೇನೆ ಇಲ್ಲಿ ಜೀರಿಗೆ ಪುಡಿ, ಸ್ವಲ್ಪ ಅಜ್ವೇನ ಪುಡಿ, ಹಾಗೆ ಅರಿಶಿಣ, ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾರೆ. ಇವಾಗ ಸಿಂಪಲಾಗಿ ಮಾಡಿಕೊಳ್ಳುವಂತಹ ಕೋಡ್ಬೇಳೆ ಅಂತ ಹೇಳ್ಬೋದು. ತುಂಬಾ ಎಷ್ಟು ಸಿಂಪಲಾಗಿ ಕಾಣಿಸುತ್ತೋ ಅಷ್ಟು ಟೇಸ್ಟಿಯಾಗಿ ರೆಡಿ ಆಗುತ್ತೆ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಎಣ್ಣೆ ಏನು ಹಿಡ್ಕೊಳ್ಳೋದಿಲ್ಲ ಜಾಸ್ತಿ, ಫ್ರೈ ಮಾಡಿದ ಮೇಲೆ ಡ್ರೈ ಆಗೇ ಇರುತ್ತೆ, ಟೇಸ್ಟಿಯಾಗಿರುತ್ತೆ. ಹಾಗೆ ಸ್ವಲ್ಪ ಇಲ್ಲಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದಾರೆ ನೋಡಿ. ಎಣ್ಣೆಯನ್ನು ಹಾಕ್ಕೊಂಡು ಕೂಡ ಹಿಟ್ಟನ್ನು ಚೆನ್ನಾಗಿ ಕೈಯಿಂದ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಮಾಡಿಕೊಂಡು ಇದನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಹಿಟ್ಟು ತುಂಬ ಗಟ್ಟಿಯಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಗಟ್ಟಿಯಾಗಿ ಮಾಡಿದ್ರೆ ಕೋಡ್ಬೇಳೆ ಮಾಡೋದಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಬೇಗ ಮಾಡೋದಕ್ಕೆ ಆಗೋದಿಲ್ಲ. ಈ ಕೋಡ್ಬೇಳೆಯನ್ನು ಬೇಗ ಮಾಡೋದಕ್ಕೆ ಆಗೋದೇ ಇಲ್ಲ. ಹಾಗೆ ತುಂಬ ಗಟ್ಟಿಯಾಗಿ ಮಾಡಿಕೊಂಡ್ರಂತೂ ಮಾಡೋದಕ್ಕೆ ತುಂಬ ಲೇಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ, ಪೂರ್ತಿಯಾಗಿ ಕೂಡ ಲೂಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಈ ಥರ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಕೋಡ್ಬೇಳೆಯನ್ನು ರೆಡಿ ಮಾಡ್ಕೊಳ್ಬಹುದು. ಹಾಗೆ ಹಿಟ್ಟನ್ನು ನಾದಿದ ತಕ್ಷಣ ಮಾಡ್ಕೊಳ್ಬಹುದು. ಇದೇನು ಹಿಟ್ಟು ತುಂಬ ಹೊತ್ತು ನೆನಿಬೇಕಂತ ಏನೂ ಇಲ್ಲ. ನೀವು ಕೂಡ ಕಾರುಣ್ಣಿಗೆ ಕೋಡ್ಬೇಳೆ ಮಾಡ್ತೀರಾ ಅಥವಾ ಏನೇನೆಲ್ಲ ಮಾಡ್ತೀರಾ ಅಂತ ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ. ಹಿಟ್ಟು ಇವಾಗ ನೋಡಿ ರೆಡಿಯಾಗಿದೆ, ಈ ಹದಕ್ಕೆ ಇರಬೇಕು. ಈ ವಿಡಿಯೋ ನೋಡಿ ನೀವು ಕೂಡ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ಇದನ್ನಾದ ನಂತರ ಇಲ್ಲಿ ನೋಡಿ ಈ ಥರ ಸ್ವಲ್ಪ ಎಳೆದು ಮಾಡ್ಕೊಳ್ಬೇಕಾಗುತ್ತೆ. ಮೈದಾ ಹಿಟ್ಟು ಇರೋದ್ರಿಂದ ನಾವು ಅಂದರೆ ಈ ಥರ
ಮಾಡ್ಕೊಂಡ ನಂತರ ಮತ್ತೆ ಚಿಕ್ಕದಾಗುತ್ತೆ. ಹಾಗಾಗಿ ಸ್ವಲ್ಪ ಈ ಥರ ಎಳೆದು ನಾವು ಮಾಡಿದ್ರೆ ರೆಡಿ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು, ಈ ಥರ ಕೋಡ್ಬೇಳೆ ಎಲ್ಲ ಮಾಡುವಾಗ 3-4 ಜನ ಇದ್ದರೆ ಈಸಿ ಆಗುತ್ತೆ. ಒಬ್ಬರಿಂದನೇ ಇದೆಲ್ಲವನ್ನು ಮಾಡಬೇಕು ಅಂತಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಲೇಟ್ ಕೂಡ ಆಗುತ್ತೆ, ಹಾಗೆ ಬೇಸರ ಕೂಡ ಆಗುತ್ತೆ. 4-5 ಜನ ಇದ್ದರೆ ಮಾತಾಡಿಕೊಂಡು ಮಾಡಿದಾಗ ಮಾಡಿದ್ದನ್ನು ಗೊತ್ತಾಗೋದಿಲ್ಲ. ಹಾಗೆ ಇಲ್ಲಿ ಮೊದಲೇ ಎಣ್ಣೆಯನ್ನು ಇಟ್ಕೊಂಡಿದ್ರು, ಚೆನ್ನಾಗಿ ಎಣ್ಣೆ ಕಾಯ್ದಿದೆ, ಅದಕ್ಕೇನೆ ಕೋಡ್ಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ತುಂಬಾ ಟೇಸ್ಟಿಯಾಗುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿ, ಉರಿ ತುಂಬಾ ಜಾಸ್ತಿ ಆಗಿದೆ ಅಂತಂದ್ಬಿಟ್ಟು ಸ್ವಲ್ಪ ತೆಗೆದಿದ್ದಾರೆ ಅಷ್ಟೇ. ನಾವು ಗ್ಯಾಸಲ್ಲಿ ಮಾಡುವಾಗ ಎಷ್ಟು ಬೇಕೋ ಅಷ್ಟು ಅಂದರೆ ಬೇಗನೆ ಕಡಿಮೆ ಮಾಡ್ಕೊಳ್ಬೋದು, ಹಾಗೆ ಹೆಚ್ಚು ಕೂಡ ಮಾಡ್ಕೊಳ್ಬೋದು. ಆದರೆ ಒಲೆ ಮೇಲೆ ಮಾಡುವಾಗ ಅದನ್ನು ಗೊತ್ತಿರಬೇಕಾಗುತ್ತೆ. ಸ್ವಲ್ಪ ಅನುಭವದವರು ಇದ್ದರೆ ಮಾತ್ರ ಒಲೆ ಮೇಲೆ ಅಡುಗೆ ಚೆನ್ನಾಗಾಗುತ್ತೆ, ಇಲ್ಲ ಅಂತಂದರೆ ಟೇಸ್ಟಿಯಾಗಿ ಮಾಡೋದಕ್ಕೆ ಆಗೋದಿಲ್ಲ. ಉರಿಯನ್ನು ಹಾಕೋದಕ್ಕೆ ಗೊತ್ತಿರಬೇಕಾಗುತ್ತೆ. ಇಲ್ಲಿ ಕೋಡ್ಬೇಳೆ ನೋಡಿ ರೆಡಿಯಾಗಿದೆ. ಒಂದು ಇಲ್ಲಿ ಹಾಕಿದಾಗ ಒಂದು ಸಲ ಮತ್ತೊಂದಕ್ಕೆ ಹಾಕೋದಕ್ಕೆ ರೆಡಿ ಇರಬೇಕಾಗುತ್ತೆ. ಒಬ್ಬರು ಫ್ರೈ ಮಾಡೋದಕ್ಕೆ, ಹಾಗೆ ಇನ್ನು ಮತ್ತು 2-3 ಜನ ಇಲ್ಲಿ ಕೋಡ್ಬೇಳೆಯನ್ನು ಮಾಡಿಕೊಡೋದಕ್ಕೆ ಇದ್ದರೆ ಬೇಗ ಮಾಡ್ಕೊಳ್ಬಹುದು. ಇಲ್ಲಿ ನೋಡ್ತಾ ಇದ್ದೀರಾ, ಹೆಚ್ಚೇನು ಎಣ್ಣೆ ಅದರಲ್ಲಿ ಉಳ್ಕೊಂಡಿಲ್ಲ, ಪೂರ್ತಿಯಾಗಿ ಎಣ್ಣೆ ಹೋಗಿಬಿಡುತ್ತೆ. ತುಂಬಾ ಟೇಸ್ಟಿಯಾಗಿತ್ತು. ನೀವು ಕೂಡ ಟ್ರೈ ಮಾಡಿ ನೋಡಿ. ಮತ್ತೆ ಸಿಗ್ತೀನಿ ಮುಂದೆ.